ಕಳ್ಸೋವರೆಗೂ ನಾವು ಮಾಡ್ತಾ ಇರ್ತೀವಿ, ಕಳ್ಸಿದ ಮೇಲೆ ನಿಲ್ಲಿಸ್ತೀವಿ. ಇವತ್ತು ಅಧ್ಯಕ್ಷ ಪ್ರೆಸಿಡೆಂಟ್ ಹೋಗಿ ಯಾರೋ ಸತೀಶ್ ಅಂತ ಅವ್ರಿಗೂ ಕೊಟ್ಟಿದ್ದಾರೆ, ಇವ್ರಿಗೂ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಒಂದ್ ವೇಳೆ ಅವ್ರು ಕೆಲಸ ಮಾಡ್ತಾ ಇದ್ರು ಅಲ್ಲಿ ಜಾಗ ಬೇಕು, ನಮ್ ಡೈರಿ ಕಟ್ಬೇಕು, ಮಣ್ಣು ಇದು ಅಂಗನವಾಡಿ ಬೇಕು. ನಮ್ ಜನ ಸಾಮಾನ್ಯರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ತಾವು ಇವ್ರ ಪರವಾಗಿ ಯಾವ ತರ ನಿಲ್ತೀರಿ? ನಾವ್ ಹೈಕೋರ್ಟ್ ವಿರುದ್ಧ ಹೋಗೋದಕ್ಕೆ ನಾವು ಅಷ್ಟೊಂದು ಇದಿಲ್ಲ. ಸಾರ್ವಜನಿಕರ ಆಸ್ತಿನ ಅವರು ಅಕ್ರಮವಾಗಿ ಕಟ್ಕೊಂತಿರೋದ್ರಿಂದ ಅವ್ರಿಗೂ ಕೊಟ್ಟಿದ್ದಾರೆ, ಇವ್ರಿಗೂ ಕೊಟ್ಟಿದ್ದಾರೆ. ಮತ್ತೆ ಇವ್ರಿಗೂ ಕೊಟ್ಟಾಗ ಇವ್ರಿಗೂ ಪವರ್ ಇರುತ್ತಲ್ಲ ಮೇಡಮ್. ನಾವು ಕೆಲಸ ಕಾರ್ಯ ಬಿಟ್ಟು ಕೆಲ್ಸಕ್ಕೆ ಹೋಗೋರೆಲ್ಲ ಬಂದು ಇಲ್ಲಿ ಇವತ್ತು ಕೂತ್ಕೊಂಡಿದೀವಿ ಸರ್. ಪಂಚಾಯತಿ ಮೀಸಲು ಜಾಗದ ವಿವಾದ, ಗ್ರಾಮಸ್ಥರ ಧರಣಿ. ಶಿಡ್ಲಘಟ್ಟ ತಾಲೂಕಿನ ವೈಹುಣಸನಹಳ್ಳಿ ಗ್ರಾಮದ ಸ್ಟೇಷನ್ ಹತ್ತಿರ ಸುತ್ತಮುತ್ತಲಿನ 50 ಮನೆಗಳ ನಿವಾಸಿಗಳು ಗ್ರಾಮದಲ್ಲಿ ಅಂಗನವಾಡಿ ಹಾಗೂ ಹಾಲಿನ ಡೈರಿ ನಿರ್ಮಾಣಕ್ಕೆ ಮೀಸಲಾಗಿದ್ದ ಸಾರ್ವಜನಿಕ ಆಸ್ತಿಯನ್ನು ಅಧಿಕಾರಿಗಳು ಖಾತೆಗೆ ಸೇರಿಸಿರುವುದಕ್ಕೆ, ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂಬಂಧ ಗ್ರಾಮಸ್ಥರು ಪಂಚಾಯಿತಿ ಕಚೇರಿ ಮುಂದೆ ಧರಣಿ ನಡೆಸಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಅಕ್ರಮ ದಾಖಲೆ ಸೃಷ್ಟಿಸಿದ ಆರೋಪ ಗ್ರಾಮಸ್ಥ ರಾಜೇಶ್ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸೇರಿದ ಜಾಗದ ಮೂಲ ದಾಖಲೆಗಳನ್ನು ತಿರುಚಿ ಗ್ರಾಮಸ್ಥರ ಗಮನಕ್ಕೆ ತರದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪಿಸಿದರು. ಹಲವಾರು ಬಾರಿ ಈ ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯ ಕೋರಿ ಹೋರಾಟ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ದೂರಿದರು. ನ್ಯಾಯಕ್ಕಾಗಿ ಹೋರಾಟ. ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ವ್ಯಕ್ತಿ ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ತಂದು ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ತಾತ್ಕಾಲಿಕವಾಗಿ ನೋಟಿಸ್ ನೀಡಿದರೂ ನಂತರ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ರಾಜೇಶ್ ಆರೋಪಿಸಿದರು. ಸರ್, ವೈಹುಣಸನಹಳ್ಳಿ ಗ್ರಾಮ ಪಂಚಾಯತಿ ಮುಂದೆ ವೈಹುಣಸನಹಳ್ಳಿ ಸಾರ್ವಜನಿಕರು ಪ್ರತಿಭಟನೆ ಮಾಡುತ್ತಿರುವಂಥ ಉದ್ದೇಶ ಏನು? ಏನು ಬೇಕಾಗಿರೋದು ನ್ಯಾಯ? ಸರ್, ನನ್ನ ಹೆಸರು ರಾಜಶೇಖರ್ ಅಂತ. ನಾವು ಇಲ್ಲಿ ವೈಹುಣಸನಹಳ್ಳಿ ಸ್ಟೇಷನ್ ಹತ್ರ ಒಂದು 50 ಮನೆ ಇದೀವಿ. ನಮ್ದು ಇಲ್ಲಿ ಸಾರ್ವಜನಿಕ ಆಸ್ತಿ ಅಂತ ಹಾಲ್ ಡೈರಿದು ಒಂದು ಜಾಗ ಇದೆ. ಅದನ್ನ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳಿಂದ ಬೇರೆಯವರು ಖಾಸಗಿ ವ್ಯಕ್ತಿಗಳು ನಮ್ಮ ತಾಲೂಕವರೇ ಅಲ್ಲದೆ ಬೇರೆ ಕೋಲಾರ ತಾಲೂಕವ್ರಿಗೆ ಮಾಡಿಕೊಟ್ಬಿಟ್ಟು ಅದನ್ನ ಇವತ್ತು ಮನೆ ಕಟ್ಟೋದಕ್ಕೆ ಹೈಕೋರ್ಟಿಂದ ಆರ್ಡರ್ ತಗೊಂಬಂದು ಕಟ್ತಾ ಇದ್ದಾರೆ. ದಬ್ಬಾಳಿಕೆಯಿಂದ ಕಟ್ತಾ ಇದ್ದಾರೆ. ಅದನ್ನ ಉಳಿಸ್ಕೊಡಿ, ಸಾರ್ವಜನಿಕ ಆಸ್ತಿನ ಸಾರ್ವಜನಿಕರಿಗಾಗಿನೇ ಉಳಿಸ್ಕೊಡಿ ಅಂತ ನಾವು ಇಲ್ಲಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ಈಗ ಪಂಚಾಯತಿಯಿಂದ ಅದು ಗ್ರಾಮ ಠಾಣೆ ಬರುತ್ತೆ, ಇಲ್ಲ ಸರ್ವೆ ನಂಬರ್ ಬರುತ್ತೆ? ಸರ್ವೆ ನಂಬರ್ ಬರುತ್ತೆ ಸರ್. ಆದ್ರೂ ಹೌಸ್ ಲಿಸ್ಟ್ ಅಲ್ಲಿ ಅನುಮೋದನೆ ತಗೊಂಡು ಹೌಸ್ ಲಿಸ್ಟ್ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಈಗ ಪಂಚಾಯತಿಯಿಂದ ಅನುಮತಿ ಸಿಕ್ಕಿದೆಯಾ ಅವ್ರಿಗೆ? ಹೌದು, ಯಾವುದೇ ಪರವಾನಗಿನೂ ಏನು ತಗೊಂಡಿಲ್ಲ ಸರ್. ತಗೊಂಡೇನೆ ದೌರ್ಜನ್ಯದಿಂದ ಕಟ್ತಾ ಇದ್ದಾರೆ ಸರ್. ಸರ್, ಈಗ ಹಾಗಾದ್ರೆ ಪ್ರತಿಭಟನೆ ಮಾಡಬೇಕಾಗಿರೋದು ನೀವಲ್ಲ, ಸರ್ಕಾರದ ಏನು ಅಧಿಕಾರಿಗಳಿರುತ್ತೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಅವ್ರು ಏನಂತಾರೆ ಈ ವಿಚಾರಕ್ಕೆ? ಅವರು ಏನು ಅದ್ರ ಬಗ್ಗೆ ನಾವು ಅರ್ಜಿ ಕೊಟ್ಟಾಗ ಸರಿ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಕೆಲಸ ಮಾಡೋದು ಮಾಡ್ತಾನೆ ಇದ್ದಾರೆ. ನಾವು 4-5 ಸರಿ ಬಂದು ನಾವು ಏನೇ ಕೊಟ್ಟರು ಅವರು ರೆಸ್ಪಾನ್ಸ್ ಕೊಡ್ತಾರೆ. ನಾವು ಬಂದಾಗ ಏನ್ ಹೇಳ್ತಾರೆ, ಆಯ್ತಪ್ಪ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ, ಕೆಲಸನೂ ನಿಲ್ಸಿಲ್ಲ ಸರ್. ಅದು ಸಾರ್ವಜನಿಕ ಆಸ್ತಿ ಆಗಿರೋದ್ರಿಂದ ಸಾರ್ವಜನಿಕಕ್ಕೆ ಉಪಯೋಗ ಆಗ್ಲಿ, ಸಾರ್ವಜನಿಕ ಉಳಿಸ್ಕೊಡಿ ಅಂತ ನಾವು ಮನೆ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದೀವಿ ಸರ್. ಆದ್ರೂ ಅವರು ಯಾವುದೇ ರೀತಿ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಅದರ ಬಗ್ಗೆ ಮಾಹಿತಿ ಬಂದಾಗ ಅವ್ರು ಏನ್ ಹೇಳ್ತಾರೆ? ನೋಡ್ತೀವಿ ಮಾಡ್ತೀವಿ, ನಾವು ಇನ್ನು ಮೇಲೆ ಅದಕ್ಕೆ ಕೋರ್ಟ್ ಆಫ್ ಕಂಟೆಂಟ್ ಇದೆ, ನಾವು ಬರಕ್ಕಾಗಲ್ಲ, ನಾವು ನೋಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಮ ಅಂಡರ್ ಬರಲ್ಲ, ಕೋರ್ಟ್ ಆಫ್ ಕಂಟೆಂಟ್ ಬರುತ್ತೆ ಅಂತ ಹೇಳ್ತಾರೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದೀರಿ. ಅವರು ವಾಸದ ಮನೆ ಅಂತ ತಗೊಂಡ್ಬಂದಿದ್ದಾರೆ, ಅಂಗಡಿ ಮಳಿಗೆಗಳು ಕಟ್ತಾ ಇದ್ದಾರೆ. ಅದ್ರ ಪರವಾಗಿ ಅದು ಪರವಾನಗಿ ಕೂಡ ತಗೊಂಡಿಲ್ಲ. ಯಾವುದೇ ಪರವಾನಗಿ ತಗೊಂಡೆ ಅವ್ರು ತಗೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರನ್ನು ಅದನ್ನು ತಿರಸ್ಕೃತ ಮಾಡಿ ಅವರು ದೌರ್ಜನ್ಯದಿಂದ ಕಟ್ತಾ ಇದ್ದಾರೆ ಸರ್. ಈಗ ಖಾಸಗಿ ವ್ಯಕ್ತಿಗಳು ಅಂತ ಹೇಳಿದ್ರಲ್ಲ, ಯಾರ ಖಾಸಗಿ ವ್ಯಕ್ತಿಗಳು, ಯಾರ ಪ್ರಭಾವಿಗಳು? ಸರ್, ಖಾಸಗಿ ವ್ಯಕ್ತಿಗಳಂದ್ರೆ ಗೋಪಾಲಯ್ಯ ಅನ್ನೋರು ಕುಂದಲಗುರ್ಕಿ ಪಂಚಾಯತಿಯಲ್ಲಿ ಒಂದು ಸೆಕ್ರೆಟರಿ ಆಗಿದ್ರು. ಅವ್ರ ಮಾವನೋ ಯಾರೋ ಕೋಲಾರ ಮೂಲದ ವ್ಯಕ್ತಿಗೆ ಅದನ್ನ ಒಂದು ಹಕ್ಕುಪತ್ರನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವರು ಕೆಲಸದಿಂದ ಇದಾದ್ಮೇಲೆ ಅವರಿಂದ ಕ್ರಯದ ಕರಾರು ಪತ್ರದಂತೆ ಅಂತ ಒಂದು ಕ್ರಯದ ಕರಾರು ಪತ್ರ, ಕ್ರಯನೂ ಮಾಡ್ಕೊಂಡಿಲ್ಲ, ಕ್ರಯದ ಕರಾರು ಪತ್ರದಂತೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಅನುಮೋದನೆ ಮಾಡಿಸ್ಕೊಂಡು ಎಲ್ಲಾರನ್ನೂ ಸೇರಿಸ್ಕೊಂಡು ಅನುಮೋದನೆ ಮಾಡಿಸ್ಕೊಂಡು ಹೌಸ್ ಲಿಸ್ಟ್ ಅಲ್ಲಿ ಸೇರಿಸ್ಬಿಟ್ಟು ಇವತ್ತು ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ. ಸರ್, ಈಗ ನೀವು ಮತ ಹಾಕಿ ಕಳಿಸಿರುವಂತ ಜನಪ್ರತಿನಿಧಿ ಈ ವಿಚಾರವಾಗಿ ಏನ್ ಹೇಳ್ತಾರೆ? ಜನಪ್ರತಿನಿಧಿಗಳೇ ಬರ್ತಾ ಇಲ್ಲ ಸರ್. ಈಗ ಪ್ರೆಸೆಂಟ್ ಇರೋ ಜನಪ್ರತಿನಿಧಿಗಳು ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ನೀಡ್ತಾ ಇಲ್ಲ. ಇನ್ನು ಅವ್ರ ಕಡೆನೆ ಮಾತಾಡ್ತಾ ಇದಾರೆ. ನಮ್ಮ ಜನರ ಪರವಾಗಿ ಯಾರು ಬರ್ತಾನೆ ಇಲ್ಲ ಸರ್. ನಾವು ಜನರು ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ. ಅದು ನಿಲ್ಸಿಲ್ಲ ಅಂದ್ರೆ ನಾವು ಇಲ್ಲೆಲ್ದಿದ್ರು ರೋಡಲ್ಲಾದ್ರೂ ನಿಂತ್ಕೊಂಡು ನಾವು ಗಲಾಟೆ ಮಾಡ್ತೀವಿ ಸರ್. ನಮಗೋಸ್ಕರ, ನಮ್ಮ ಮನೆಗೋಸ್ಕರ ನಾವು ಮಾಡ್ತಾ ಇಲ್ಲ, ನಮ್ 4 ಜನಕ್ಕೆ. ಯಾಕಂದ್ರೆ ನಾವಿಲ್ಲಿ ಒಂದು 50 ಮನೆ ಇದೆ ಸರ್. ನಾವು ಹುಣಸನಹಳ್ಳಿ 2 ಕಿಲೋಮೀಟರ್ ಇದೆ.
ನಾವು ಹೋಗ್ಬೇಕಾದ್ರೆ ಹುಣಸನಹಳ್ಳಿಗೆ ಹೋಗ್ಬೇಕು. ಒಂದು ಅಂಗನವಾಡಿ ಆಗ್ಲಿ, ಒಂದು ಹಾಲ್ ಡೈರಿ ಆಗ್ಲಿ, ನಾವು ಅಲ್ಲಿಗೆ ಹೋಗ್ಬೇಕು. ನಾವು ಹುಣಸನಹಳ್ಳಿ ಹೆಸರೇ ಆದ್ರೂ ನಾವು 2 ಕಿಲೋಮೀಟರ್ ಇಂದ ಮುಂದಿನ ದಿನಗಳಲ್ಲಿ ನಮ್ಗೆ ಒಂದು ಅವಕಾಶ ಬೇಕು ಸರ್. ಇಲ್ಲಿ ನಾವು ಒಂದು ಹಾಲ್ ಡೈರಿ ಆಗ್ಲಿ, ಒಂದು ಅಂಗನವಾಡಿ ಆಗ್ಲಿ, ಏನೋ ಒಂದು ಮಾಡ್ಕೊಡಕ್ಕೆ ನಮ್ಗೆ ಜಾಗ ಬೇಕು. ಇವತ್ತು ನಾವು ಯಾರೋ ಖಾಸಗಿ ವ್ಯಕ್ತಿಗಳು, ಅದು ನಮ್ಮ ತಾಲೂಕ್ನವರೇ ಅಲ್ಲ, ಬೇರೆ ತಾಲೂಕ್ನವ್ರು ಬಂದು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಮಗ್ ಮುಂದೆ ಯಾರು ಜಾಗ ಕೊಡ್ತಾರೆ ಸರ್? ಅದೆಲ್ಲ ಅನುಕೂಲ ಮಾಡ್ಕೊಡೋದಕ್ಕೆ. ಈಗ ಎಷ್ಟು ವರ್ಷಗಳಿಂದ ಇದು ನಡೀತಾ ಇದೆ ಸರ್? ಸರ್ ಆಲ್ರೆಡಿ ಇದು 2 ವರ್ಷದ ಹಿಂದೆ ಒಂದ್ಸಲಿ ಎಲ್ಲ ಗಲಾಟೆ ಆಗಿತ್ತು. ಅವಾಗ ಯಾವ್ದೇ ಕೋರ್ಟು ಕೇಸು ಏನು ಇರ್ಲಿಲ್ಲ. ಇಲ್ಲಿ ಹೌಸ್ ಲಿಸ್ಟ್ ಮಾಡಿಸ್ಕೊಂಡಿರೋದ್ರಿಂದ ಅವರು ಜಾಗನ ಕಬಳಿಸಕ್ ಬಂದಿದ್ರು. ಅವತ್ತು ಇದೇ ತರ ನಾವು ಇಲ್ಲಿ ಗಲಾಟೆ ಮಾಡಿ ಎಲ್ಲಾ ಮಾಡಿ ಸ್ಟ್ರೈಕ್ ಮಾಡಿ ನಿಲ್ಸಿದ್ವಿ. ಅವತ್ತು ಇವ ಸಾಹೇಬ್ರು ಇದ್ರು, ಅವ್ರು ಬಂದು ನಮ್ಗೆ ಭರವಸೆ ಕೊಟ್ಬಿಟ್ಟು ಹೋದ್ರು, ನಾವು ಇದನ್ನ ವಜಾ ಮಾಡಿ ಏನೋ ಮಾಡ್ಕೊಡ್ತೀವಿ ಅಂತ. ಬಟ್ ಅದು ಒಳಗಡೆ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿ ಅವರು ಅದನ್ನ ಏನು ಮಾಡ್ಲಿಲ್ಲ. ಅವರ ದೃಷ್ಟಿ ಅದರಲ್ಲಿ ಅವರು ಏನು ಮಾಡ್ಲೇ ಇಲ್ಲ. ನಾವು ಆಮೇಲೆ ಕೇಸ್ ಹಾಕಿದ್ವಿ, ಕೇಸಲ್ಲಿ ನಡೀತಾ ಇತ್ತು. ಇವತ್ತು ಒಂದು ಮಧ್ಯಂತರ ಆದೇಶ ಅಂತ ಒಂದು ತಗೊಂಡ್ಬಂದ್ಬಿಟ್ಟು ಅವರು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ದೌರ್ಜನ್ಯದಿಂದ ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆ ಬರೋ ತರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಧಿಕಾರಿಗಳು ಶಾಮೀಲಾಗಿ ಹಿಂದೆ ಮಾಡಿರೋದ್ರಿಂದಾನೇ ಇಲ್ಲಿ ಪಂಚಾಯತಿಯಲ್ಲಿ ಅದು ತಪ್ಪಾಗಿರೋದ್ರಿಂದಾನೇ ಮನೆ ಹೌದು, ಅದು ಆದೇಶ ಆಗಿರೋದು ಮನೆಗೋಸ್ಕರ ಸರ್. ಬಟ್ ಕಟ್ತಾ ಇರೋದು ಅಂಗಡಿ ಮಳಿಗೆಗಳು ಕಟ್ತಾ ಇದಾರೆ. ಆಮೇಲೆ ಇಲ್ಲಿ ಅಧಿಕಾರಿಗಳು ಹಿಂದೆ ಎಲ್ಲ ಶಾಮೀಲಾಗಿ ಮಾಡಿರೋದ್ರಿಂದನೇ ಇವತ್ತು ಅವರು ಅಷ್ಟೊಂದು ಧೈರ್ಯವಾಗಿ ಮುಂದೆ ಹೋಗಿ ಕಟ್ತಾ ಇದಾರೆ ಸರ್. ರಾಜಕೀಯ ಷಡ್ಯಂತ್ರನೇ ಸರ್ ಇದು. ಎಲ್ಲ ಅವ್ರವ್ರ ಅಧಿಕಾರಗಳನ್ನ ಅವರು ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದಾರೆ ಸರ್. ಅಲ್ಲಿ ಕೆಲಸ ನಿಲ್ಸಕ್ ಹೋಗಿದ್ರೆ ಹೆಂಗಸರ್ನೆಲ್ಲ ಹೊಡೆದಿದ್ದಾರೆ ಆ ಮಗನ ಒಯ್ದಿದ್ದಾರೆ ಸರ್. ಆ ಮಗನ ಒಯ್ದಿದ್ದಾರೆ. ಕೆಲಸ ಮಾಡ್ಬೇಡ ಅವ್ರು ಅಂತ ಮಾಡ್ಬೇಡ ಅಂತ ಹೋಗಿದ್ದಂತ ಆ ಮಗನ ಹಿಡ್ಕೊಂಡು ಒಯ್ದಿದ್ದಾರೆ. ನಾವು ಗ್ರಾಮಸ್ಥರು ತಮ್ಮ ಬೆಂಬಲಕ್ಕೆ ಬಂದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ನೋಟಿಸ್ ನೀಡಿದ ಅಧಿಕಾರಿಗಳು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಮಾತನಾಡಿ, ಸರ್ವೆ ನಂಬರ್ 174 ಸಬ್ 1ರಲ್ಲಿ ಡೈರಿಗೂ ಜಾಗ ಮಂಜೂರಾಗಿತ್ತು. ಆದರೆ ಅದೇ ಸರ್ವೆ ನಂಬರ್ನಲ್ಲಿ ಶಂಕರಪ್ಪ ಎಂಬುವರಿಗೆ ಹಕ್ಕುಪತ್ರ ನೀಡಲಾಗಿದೆ. ಶಂಕರಪ್ಪ ಅವರು ಈ ಜಾಗವನ್ನು ವಿಜಯಲಕ್ಷ್ಮಿ ಎಂಬುವರಿಗೆ ಮಾರಾಟ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕುಟುಂಬ ಈಗ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡುತ್ತಿದೆ. 2001ರಲ್ಲಿ ಪಡೆಯಲಾದ ಲೈಸೆನ್ಸ್ ರದ್ದಾಗಿರೋದ್ರಿಂದ ಹೊಸದಾಗಿ ಲೈಸೆನ್ಸ್ ಪಡೆಯಬೇಕಾಗಿದೆ ಎಂದು ವಿವರಿಸಿದರು. ಸದ್ಯಕ್ಕೆ ಸಾರ್ವಜನಿಕರ ದೂರು ಮೇರೆಗೆ ನೋಟಿಸ್ ನೀಡಿದ್ದು ಕಟ್ಟಡ ನಿರ್ಮಾಣ ತಡೆಗಟ್ಟಲಾಗಿದೆ. ಈ ಜಾಗ ಅಕ್ರಮವಾಗಿ ಖಾತೆ ಆಗಿರುವುದಕ್ಕೆ ದಾಖಲೆಗಳಿವೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇನ್ನಷ್ಟು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಹೇಳಿದರು. ಅಲ್ಲ, ಅದೇ ದಾಖಲೆಗಳು ಈಗ ನಿಮ್ಮಲ್ಲಿ ಅವರು ಅವ್ರಿಗೂ ಕೊಟ್ಟಿದ್ದಾರೆ, ಇವ್ರಿಗೂ ಕೊಟ್ಟಿದ್ದಾರೆ. ಮತ್ತೆ ಇವ್ರಿಗೂ ಕೊಟ್ಟಾಗ ಇವ್ರಿಗೂ ಪವರ್ ಇರುತ್ತಲ್ಲ ಮೇಡಮ್. ಹಿಂದೆ ಅವರು ಮಾಡಿರುವಂತಹ ಅದೊಂದು ಇದು ತಪ್ಪು. ವೈಹುಣಸನಹಳ್ಳಿ ಗ್ರಾಮಸ್ಥರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಪಂಚಾಯತಿಯಿಂದ ಅನುಮತಿ ಇಲ್ದಿರ ಖಾಸಗಿ ವ್ಯಕ್ತಿಗಳು ಸೇರಿ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ. ಏನ್ ಮೇಡಮ್ ಅದು ವಿಚಾರ? ಖಾಸಗಿ ವ್ಯಕ್ತಿಗಳು ಅಂದ್ರೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜಾಗ ಮಂಜೂರಾಗಿ 174 ಹೌಸ್ ನಂಬರ್ ಆಗಿದೆ. ಅದೇ 174/1ರಲ್ಲಿ ಶಂಕರಪ್ಪ ಅನ್ನೋರು ಕೋಲಾರ ಡಿಸ್ಟ್ರಿಕ್ಟ್ನವರು ವ್ಯಕ್ತಿ, ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಖಾತೆ ಮಾಡಿದ್ದಾರೆ. ಅವರು ಶಂಕರಪ್ಪನವರು ವಿಜಯಲಕ್ಷ್ಮಿನವರಿಗೆ ಮಾಡ್ಕೊಂಡಿದ್ದಾರೆ. ಈಗ ವಿಜಯಲಕ್ಷ್ಮಿ ಕುಟುಂಬದವರು ಇಲ್ಲಿ ಕಟ್ಟಡ ಕಟ್ತಾ ಇರೋದು ನಮ್ಗೆ ದಾಖಲೆ ಇದೆ. ನಂತರ 2001ರಲ್ಲಿ ಹೈಕೋರ್ಟ್ ಹೋಗ್ಬಿಟ್ಟು ನಾನು ಅವಾಗ ಲೈಸೆನ್ಸ್ ತಗೊಂಡಿದೀವಿ. ಆ ಲೈಸೆನ್ಸ್ 6 ತಿಂಗಳಾಗಿ ಮುಗ್ದೋಗಿದೆ. ನಾವು ಅದು ಹೇಳಿದೀವಿ, ಆ ಲೈಸೆನ್ಸ್ ಮುಗ್ದೋಗಿದೆ ಪೀರಿಯಡ್, ನೀವು ಮತ್ತೆ ಲೈಸೆನ್ಸ್ ಅಪ್ಲೈ ಮಾಡ್ಬೇಕು ಅಂತಾನೆ ಹೇಳಿದೀವಿ. ಆಮೇಲೆ ಈಗ ಸಾರ್ವಜನಿಕರು ಕೊಟ್ಟ ದೂರಿನ ಮೇರೆಗೆ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ, ನೀವು ಕಟ್ಟಡ ಕಾರ್ಯ ನಿಲ್ಲಿಸಬೇಕು, ಈ ತಕರಾರು ಬಂದಿದೆ, ಇದು ಅಕ್ರಮವಾಗಿರುವಂತ ಖಾತೆ ಆಗಿರೋದು, ಎಂಟ್ರಿ ಆಗಿರೋದು, ಕೆಲಸ ಮಾಡಬಾರ್ದು ಅಂತ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ನಿಮ್ಮಲ್ಲಿರುವಂತ ಮೂಲ ದಾಖಲೆಗಳು ತಗೊಂಬನ್ನಿ ಸ್ಪಾಟ್ಗೆ ಅಂತಾನು ನಾನು ಹೇಳಿದ್ದೀನಿ, ಕಚೇರಿ ಸಲ್ಲಿಸಿ ಅಂತಾನು ಹೇಳಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ ನಮಗೆ ಸಂಬಂಧಪಟ್ಟವ್ರು ವಿಜಯಲಕ್ಷ್ಮಿ ಅವ್ರಿಗೆ. ಆದ್ರೂ ಸಹ ಇವಾಗ ಕಟ್ಟಡ ಕಟ್ತಾ ಇದಾರೆ. ಏನ್ ಕಾರಣ ಅಂದ್ರೆ ಅವರು ಏನ್ ದಾಖಲೆ ಕೊಟ್ಟಿದ್ದಾರೆ ಅಂದ್ರೆ ಹೈಕೋರ್ಟ್ ಅಲ್ಲಿ ನನಗೆ ಆರ್ಡರ್ ಆಗಿದೆ, ಮನೆ ಕಟ್ಟೋದಕ್ಕೆ ನಂಗೆ ಲೈಸೆನ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವರು ಆರ್ಡರ್ ತಂದಿದ್ದಾರೆ. ಮತ್ತೆ ಇವ ಮುನ್ರಾಜು ಇದ್ದಾಗೂ ಆರ್ಡರ್ ಕೊಟ್ಟಿದ್ದಾರೆ, ಇವ್ರಿಗೆ ಕಟ್ಟಡ ಕಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂದ್ಬಿಟ್ಟು. ನಂತರ ಇನ್ನೊಬ್ರು ವೆಂಕಟೇಶ್ ಅವರು ನೀವು ಇದ್ದಾಗೂ ಅವ್ರ ಪರ ಆರ್ಡರ್ ಆಗಿದೆ, ನಮಗೆ ಮನೆ ಕಟ್ಟೋದಕ್ಕೆ ಅನುಮತಿ ತಗೊಂಡಿದ್ದಾರೆ. ಈಗ ಮನೆ ಕಟ್ಟೋದಕ್ಕೆ ಅನುಮತಿ ಕೊಟ್ಟಿದ್ರೆ ಅಲ್ಲಿ ಇದು ಕಮರ್ಷಿಯಲ್ ಅಂಗಡಿಗಳು ಕಟ್ತಾ ಇದಾರಲ್ಲ ಮೇಡಮ್, ಅದ್ರ ಬಗ್ಗೆ ತಾವು ಏನ್ ಹೇಳ್ಕೊಂಬ? ನನಗೂ ಈ ವಿಚಾರ ಇವಾಗ ಗೊತ್ತಾಗಿದ್ದು, ಅಂಗಡಿಗಳು ಕಟ್ಬಿಟ್ಟಿದ್ದಾರೆ, ಗೋಡೆ ಎಬ್ಬಿಸಿದ್ದಾರೆ ಅಂತ ನಂಗೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾನು ಇನ್ನು ಮತ್ತೊಂದ್ಸಲ ಅವ್ರಿಗೆ ತಿಳುವಳಿಕೆ ನೋಟಿಸ್ ಕೊಡ್ತೀನಿ. ಏನಂತಂದ್ರೆ ಇದರ ಕಾನೂನು ಸಲಹೆ ನಾವು ತಗೋಬೇಕಾಗಿದ್ದರಿಂದ ನೀವು ಸ್ವಲ್ಪ ದಿನ ನೀವು ಕೆಲಸ ನಿಲ್ಲಿಸಬೇಕು, ನೀವು ಇಲ್ಲಿ ಇದು ಅನುಮತಿ ತಂದಿರೋದೇನು ಮನೆ ಕಟ್ಟೋದಕ್ಕೆ ಅಂತ, ಬಟ್ ನೀವು ಕಟ್ಟೋದೇನು ಮನೆ ಅಂಗಡಿಗಳು ಕಟ್ತಾ ಇದ್ದೀರಾ. ಅದ್ರ ಮೇಲೆಗೆ ನಾನೇನ್ ಮಾಡ್ತೀನಿ, ಅವ್ರಿಗೆ ತಿಳುವಳಿಕೆ ನೋಟಿಸ್ ಕೊಟ್ಟು ಕಾನೂನು ಸಲಹೆ ಪಡೆಯಬೇಕಾದ್ರಿಂದ ಸ್ವಲ್ಪ ದಿನಗಳ ಕಾಲ ನಮ್ಗೆ ಅವಕಾಶ ಕೊಟ್ಟು ನಿಮ್ಮ ಮನೆ ಕಟ್ಟಡ ನಿರ್ಮಾಣ ಕಾರ್ಯ ನಿಲ್ಲಿಸಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ನೋಟಿಸ್ ಕೊಡ್ತೀನಿ. ಪಂಚಾಯತಿಯಿಂದ ಅವ್ರಿಗೆ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಇನ್ನೂ ಇಲ್ಲ, ಹಿಂದೆ ಕೊಟ್ಟಿದ್ದಾರೆ, 2001ರಲ್ಲೇನೋ ಕೊಟ್ಟಿದ್ದಾರೆ. ಈಗ ಮೇಡಮ್, ಈಗ ಸಾರ್ವಜನಿಕರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಅಲ್ಲಿ ಅಂಗನವಾಡಿ ಇಲ್ಲ, ನಮ್ಗೆ ಇಲ್ಲಿ ಡೈರಿ ಇಲ್ಲ ಅಂತ ಹೇಳ್ತಾ ಇದಾರೆ. ಈಗ ಅವರು ಮೀಸಲಾಗಿಟ್ಟಿರೋ ಜಾಗನ ಯಾರು ಕಣ್ಣಿಗೆ ಕಾಣಿಸ್ತೀರಾ? ಅಲ್ಲಲ್ಲ ಮೇಡಮ್, ಈಗ ಅವ್ರ ಆರೋಪ ಏನಂತ ಹೇಳಿದ್ರೆ,
ನಮ್ಮ ಗಮನಕ್ಕೆ ಕೊಡ್ದಿರೋ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಶಾಮೀಲಾಗಿ ಇದನ್ನ ಇದು ಮಾಡಿಬಿಟ್ಟಿದ್ದಾರೆ, ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರ ಪರಿಸ್ಥಿತಿ ಏನು ಮೇಡಮ್? ಈಗ ಅಂಗನವಾಡಿ ಜಾಗ ಎಲ್ಲ ನಾನು ತಹಸೀಲ್ದಾರ್ ಬರ್ದಾಕ್ತೀನಿ, ಜಾಗ ಬೇಕು ಅಂತ ಬರ್ದಾಕ್ತೀನಿ. ಬಟ್ ಅಲ್ಲೇ ಅಂತ ಅಲ್ಲ, ಅಲ್ಲಿ ಆಲ್ರೆಡಿ 2 ಖಾತೆಗಳು ಎಂಟ್ರಿ ಆಗಿದೆ, ಅಕ್ಪತ್ರವನ್ನು ಇಶ್ಯೂ ಮಾಡಿದ್ದಾರೆ. ಬಟ್ ಅಲ್ಲಿ ಒಬ್ಬರಿಗೇನೆ ಅಕ್ಪತ್ರ ಹೆಂಗ್ ಕೊಟ್ಟು ಅಂತ ನನಗೆ ಇದಿಲ್ಲ, ಸ್ವಲ್ಪ ಅನುಮಾನ ಇದೆ. ಶಂಕರಪ್ಪನವ್ರಿಗೆ ಒಬ್ಬರಿಗೆ ಅಕ್ಪತ್ರ ಹೇಗ್ ಬಂತು ಅದೆಲ್ಲ ಈಗ ಅದು ಕ್ಲಿಯರ್ ಆಗೋ ಗಂಟ ನೀವು ತಡೆ ಹಿಡಿಬಹುದಲ್ಲ? ತಡೆ ಹಿಡಿಬೋದು. ಅದೇ ಹೇಳ್ತಾ ಇದ್ದಲ್ಲ, ಈಗ ಅಥಾರಿಟಿ ನೋಟಿಸ್ ಕೊಟ್ಟಿನಿ ಅವ್ರಿಗೆ. ನಮಗೆ ಅವ್ರದ್ದು ತಡೆ ಹಿಡಿಯಲಿಲ್ಲ, ಸ್ವಲ್ಪ ಕಾಲ ಹಾಗೆ ಕಟ್ಟಡ ಕಟ್ತಾರೆ ಇದೆ, ತಾವ್ ಏನ್ ಆಕ್ಷನ್ ತಗೊಂಡು ನೋಟಿಸ್ ಕೊಡ್ತೀವಿ. ಅಲ್ಲಿ ನೋಟಿಸ್ ಈಗ ನೋಟಿಸ್ ಹೋಗಿದೆ. ಸೊ ಈಗ ಆದ್ರೂ ಕೇಳ್ತಿಲ್ಲ. ಈಗಾಗಲೇ ಇವತ್ತು ಮೆಟೀರಿಯಲ್ ತಂದು ಹಾಕ್ತಾ ಇದಾರೆ ಈಗಲೇನು ಈಗ. ಸೊ ಆದ್ರೂ ಅವ್ರು ನಿಮ್ಮ ಮಾತಿಗೂ ಕಿಂಚಿತ್ತು ಇದು ಕೊಡ್ತಾರೆ, ಮಾಡ್ತಾ ಇದಾರೆ ಕೆಲಸ. ಸೊ ತಾವು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಿ? ನಾನು ಇವತ್ತು ಮತ್ತೆ ಬಂದು ಗಲಾಟೆ ಮಾಡ್ತಿದ್ದೀನಿ ಸಾರ್ವಜನಿಕರು ಆಲ್ರೆಡಿ ವಿಚಾರವಾಗಿ. ನಾನು ಇವತ್ತು ಅವ್ನು ಕರೆಸಿ ಮಾತಾಡ್ಬಿಟ್ಟು ಅವ್ರಿಗೆ ತಿಳಿಯೋಕೆ ನೋಟಿಸ್ ಕೊಟ್ಬಿಟ್ಟು, ನೀವು ಈ ಕಾನೂನು ಸಲಹೆ ಅವರಿಂದ ಲಾಯರ್ ಅವ್ರಿಗೂ ನೋಟಿಸ್, ನಮ್ಗೆ ಸಲಹೆ ಬರೋವರೆಗೂ ನೀವು ಕಟ್ಟಡ ಕಾರ್ಯ ತಡೆ ಹಿಡಿಬೇಕಂತ ನಮ್ಗೆ ನೋಟಿಸ್ ಕೊಡ್ತೀನಿ. ಇವತ್ತು ಕಳಿಸ್ತೀನಿ. ಇವತ್ತು ಅದೇ ರಾಜಕೀಯ ಪ್ರಭಾವಿಗಳು ಈ ತರ ಆದಾಗ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿರೋದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಅಂತ ಹೇಳ್ತಾ ಇದ್ದಾರೆ. ಹಿತಾಸಕ್ತಿಗೋಸ್ಕರನೇ ನಾನು ಅವ್ರಿಗೆ ತಿಳುವಳಿಕೆ ನೋಟಿಸ್ ಕೊಟ್ಟು, ಈ ತರ ಸಾರ್ವಜನಿಕ ಹಿತಾಸಕ್ತಿಗಳಿರುವುದರಿಂದ ನೀವು ಕಟ್ಟಡ ನಿರ್ಮಾಣ ಕಾರ್ಯನ ತಕ್ಷಣ ಸ್ಟಾಪ್ ಮಾಡಬೇಕು. ನಾನು ಕಾನೂನು ಸಲಹೆ ತಗೊಂಡು ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಲ್ಲಿವರೆಗೂ ನೀವು ಕಟ್ಟಡ ಸ್ಟಾಪ್ ಮಾಡಿಬಿಟ್ಟು ಇದು ಮಾಡಿ ಅಂತ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಹೋರಾಟ ಮುಂದುವರಿಯಲಿದೆ. ಗ್ರಾಮದ ಮಾಜಿ ಉಪಾಧ್ಯಕ್ಷ ದೇವರಾಜ್ ಈ ಹೋರಾಟದಲ್ಲಿ ಗ್ರಾಮಸ್ಥರೊಂದಿಗೆ ಇದ್ದೀವಿ ಎಂದು ತಿಳಿಸಿದ್ದಾರೆ. ನಮಸ್ತೆ. ವೈಹುಣಸನಹಳ್ಳಿ ತಮ್ಮ ಧರ್ಮ ಪತ್ನಿನೇ ಇಲ್ಲಿ ಅಧ್ಯಕ್ಷರು ಆಗಿದ್ರು, ಉಪಾಧ್ಯಕ್ಷರು ಸಹ ಆಗಿದ್ರು. ಉಪಾಧ್ಯಕ್ಷ ನಾವಾಗಿದ್ದೆ. ಹೌದೌದು. ಆಗ ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಸರ್. ರಿಸರ್ವ್ ಮಡಗಿರುವಂತ ಅಂಗನವಾಡಿಗೆ ಮತ್ತು ಡೈರಿಗೆ ಮಡಗಿದ್ದಂತ ಜಮೀನನ್ನು ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗಳಿಗೆ ಕರೆಯದ ಕರಾರು ಪತ್ರ ಮಾಡಿ ಒಬ್ರಿಗೆ ಮಾಡಿದ್ಮೇಲೆ ಅವ್ರು ಇನ್ನೊಬ್ರಿಗೆ ಮಾರಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮೇಡಮ್ ದಾಖಲೆಯಲ್ಲಿ ತೋರಿಸ್ತಾ ಇದಾರೆ PDO ಅವರು. ಅದು ಯಾವ ತರ ಉಳಿಸಿದ್ದ ಜಮೀನನ್ನು ಯಾಕೆ ಆಯ್ತು ಸರ್? ಏನಾಯ್ತು ಸರ್ ಅದು? ಈಗ ಅದು ಹಿಂದೆ ಏನೇನಾಗಿದೆ ದಾಖಲೆಗಳು ನಮಗೂ ಅದು ಸರಿಯಾಗಿ ಗೊತ್ತಿಲ್ಲ. ಈಗ ಹಿಂದೆ ಏನು ಗೊತ್ತಾ, ಡೈರಿ ಇದೆ ಅಂತ ಹೇಳ್ತಾ ಇದ್ರು ನಮ್ಮೂರಿನಲ್ಲಿ. ಏನೋ ಅವ್ರು ಮತ್ತೆ ಎಲ್ಲಿ ಕುಂದಗೂರಿಗೆ ಪಂಚಾಯತಿಯಲ್ಲಿ ನಮ್ಗೆ ರೆಕಾರ್ಡ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಮೊದಲು ಇಒ ಇದ್ರಲ್ಲ, ಆ ಇಒ ಇದ್ದಾಗ ಇಒ ಕಡೆಯಿಂದ ಈ ಕಡೆ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಆರ್ಡರ್ ಹಾಕಿದ್ರು, ನಮಗೆ ಖಾತೆ ಮಾಡಬೇಕು ಅಂತೇಳಿ. ನಾವು ಒಂದು 4-5 ಮೀಟಿಂಗಲ್ಲಿ ಯಾವುದೇ ಕಾರಣಕ್ಕೆ ಅದನ್ನು ನಾವು ಪೆಂಡಿಂಗ್ ಇಟ್ವಿ. ಅದು ಆಗಬಾರ್ದು, ಪೆಂಡಿಂಗ್ ಇರಲಿ ಅಂತೇಳಿ. ಅದನ್ನು ಯಾರೂ ಗಮನಿಸ್ಲಿಲ್ಲ. ಅವ್ರು ಮತ್ತೆ ತಿರ್ಗಾ ಇಒ ಕಡೆಯಿಂದ ಮತ್ತೆ ತಿರ್ಗಾ ನೋಟಿಸ್ ಮಾಡಿಸಿದ್ರು, ತಿರ್ಗಿ ಪ್ರೆಷರ್ ಮಾಡಿ ಅವ್ರು ಖಾತೆ ಮಾಡಿಸ್ಕೊಂಡ್ರು ಅಧಿಕಾರಿಗಳ ಹತ್ರ. ಮತ್ತೆ ಯಾರೋ ಅವಾಗ ಅದನ್ನ ಗಮನಿಸ್ಲಿಲ್ಲ. ಮತ್ತೆ ಅವ್ರು ಕಟ್ಟಡ ಶುರು ಮಾಡಿದಾಗ ಎಲ್ಲ ಪಬ್ಲಿಕ್ಸ್ ಹೋಗಿ ಕೆಲಸ ನಿಲ್ಲಿಸಿದಾಗ ಅದು ಮುಂದೆ ಕೋರ್ಟ್ಗೆ ಹೋದ್ರು. ಇವರು ಹೋದ್ರು, ಅವರು ಹೋದ್ರು. ಇಲ್ಲಿ ಸಿದ್ಲಘಾಟ ಸಿವಿಲ್ ಕೋರ್ಟಲ್ಲಿ ಏನೋ ಕೇಸ್ ನಡೀತಾ ಇತ್ತು. ಅವ್ರು ಮತ್ತೆ ಯಾವುದು ಮೇಲಿನ ಕೋರ್ಟಲ್ಲಿ ಏನೋ ವಜಾ ಆಯಿತು ಅಂತ ನಾವು ಗೊತ್ತಾಯ್ತು. ಆಮೇಲೆ ಕೆಳಗಿನ ಕೋರ್ಟಲ್ಲಿ ಹಾಕೊಂಡಾಗ ಅವ್ರು ಧ್ವಜ ಆದ್ಮೇಲೆ ಅವ್ರು ಹೈಕೋರ್ಟ್ಗೆ ಹೋಗಿ ಏನೋ ಆರ್ಡರ್ ತಂದಿದ್ದೇವೆ ಅಂತೇಳಿ ಇವ್ರಿಗೆ ಹೇಳ್ಬಿಟ್ಟು ಈಗ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಸರ್, ಈಗ ಈ ಜನ ಸಾಮಾನ್ಯರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ, ತಾವು ಇವ್ರ ಪರವಾಗಿ ಯಾವ ತರ ನಿಲ್ತೀರಿ? ನಾವು ಯಾವುದೇ ರೀತಿ ಪಬ್ಲಿಕ್ ನಾವು ಕೈ ಬಿಡೋಕೆ ನಾವು ರೆಡಿ ಇಲ್ಲ. ಪಬ್ಲಿಕ್ ನಾವು ತೊಂದರೆ ಆಗ್ತದೆ ಅಂದರೆ ನಾವು ಯಾವುದೇ ರೀತಿ ಅದನ್ನು ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಊರಿನವರು ಜನಕ್ಕೆ ನಾವು ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ನಾವು ಸಿದ್ಧವಾಗಿಲ್ಲ. ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ 100% ಇರ್ತೀವಿ, ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ದೊಂದು ಪ್ರಶ್ನೆ, ದಯವಿಟ್ಟು ಅಂಗೀಕಾರ ಮಾಡಿದ್ರಲ್ಲ ಕ್ರಯದ ಕರಾರು ಪತ್ರದ ಮೇಲೆ ಅಂತ ಮಾಡುವಾಗ ಇವರು ಊರ್ನ ಒಂದು ಮೆಂಬರ್ ಆಗಿದ್ರಲ್ಲ, ಅವಾಗ ಇವರು ತಡೆ ಹಿಡಿದಿವಿ. 4 ಮೀಟಿಂಗ್ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅದು ಸೀಮಿತ ಅಂತ ರೆಕಾರ್ಡ್ಗಳಲ್ಲಿ ಇದೆ. ಈಗ ಯಾರೋ ಬಲಾಢ್ರೊಬ್ರು ಕೈ ಹಾಕ್ಬಿಟ್ಟು ಅದನ್ನ ಕಬಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ನೀವು ಅದನ್ನ ಆ ಸತ್ತನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಉಳಿಸ್ತಿರೋ ಇಲ್ವೋ? ನಾವು ಯಾವುದೇ ರೀತಿ 10 ಜನಕ್ಕೆ ಅನುಕೂಲ ಆಗ್ತದೆ ಅಂದ್ರೆ ಅದಕ್ಕೆ 100% ನಾವು ಒತ್ತು ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಕೈ ಬಿಡೋದಿಲ್ಲ. ಆಮೇಲೆ ಈಗ ಅವ್ರೊಂದು ಕ್ವಶನ್ ಮಾಡಿದ್ರಲ್ಲ, ನೀವೇ ಅವತ್ತು ಸದಸ್ಯರು, ಅವತ್ತು ನೀವು ಯಾಕೆ ಇದನ್ನ ತಡೆ ಹಿಡ್ದಿಲ್ಲ ಅಂತ ಕ್ವಶನ್ ಮಾಡಿದ್ರಲ್ಲ, ಆ ಒಂದು ವಿಚಾರಕ್ಕೆ ನಾನು ಹೇಳ್ತೀನಿ. 5 6 ಮೀಟಿಂಗ್ ಪೆಂಡಿಂಗ್ ಕೊಟ್ಟೆ. ಈ ಥರ ಐತೆ ಹಾಲು ಉತ್ಪಾದಕ ಸಂಘದ್ದು, ಈ ಥರ ಖಾತೆ ಮಾಡಬೇಕು ಅಂತೇಳಿ ಹಾಕಿದ್ದಾರೆ. ಹಾಕೊಂತಾನೆ ಇದ್ದಾರೆ. 3 ಮೀಟಿಂಗಲ್ಲಿ ಪೆಂಡಿಂಗ್ ಇಟ್ಟಿದ್ದೀನಿ, 4 ಮೀಟಿಂಗ್ ಪೆಂಡಿಂಗ್ ಇಟ್ಟಿದ್ದೀನಿ ನೋಡ್ರಿ ಅಂದ್ರೆ ಯಾರು ಅದಕ್ಕೆ ಗಮನಿಸ್ಲಿಲ್ಲ, ಕೈ ಕೊಡಲಿಲ್ಲ. ಆಮೇಲೆ ನಾನು ಇನ್ನು ಅದಕ್ಕೆ ಸಂಬಂಧಪಟ್ಟ ಯಾರೋ ಅಧ್ಯಕ್ಷ ಪ್ರೆಸಿಡೆಂಟ್ ಯಾರೋ ಸತೀಶ್ ಅಂತ ಅವ್ರ ಗಮನಕ್ಕೆ ಕೊಟ್ಟೆ. ಅವ್ರಿಗೆ ಹೇಳಿದಾಗ ಅವ್ರಿಗೆ ಏನು ಅದನ್ನ ಟಿವಿ ಮೇಲೆ ಹಾಕೊಂಡಿಲ್ಲ. ನಮ್ದು ಪಕ್ಕ ರೆಕಾರ್ಡ್ಸ್ ಇದೆ, ಏನು ಮಾಡೋಕ್ಕತ್ತದ ಅಂದ್ರು.
ರೆಕಾರ್ಡ್ಸ್ ಅಲ್ಲ ಖಾತೆಗೆ ಹಾಕೊಳ್ತಾ ಇದ್ದಾರೆ. ಈ ಥರ ಇಒ ಪ್ರೆಷರ್ ಇದ್ದಾರೆ, ಅಭಿವೃದ್ಧಿ ಅಧಿಕಾರಿ ಮೇಲಿನ ಅಧಿಕಾರಿ ಅವ್ರಿಗೆ ಪ್ರೆಷರ್ ಆಗ್ತಾ ಇದ್ದಾರೆ. ಇದು ತೊಂದರೆ ಆಗ್ತದ ಅಂತ ನಾನು ಹೇಳಿದ್ದೀನಿ. ಹೇಳಿದಾಗ ಯಾರೂ ಗಮನಿಸ್ಲಿಲ್ಲ. ಅದು ಕೆಲಸ 2, 3, 4, 5 ಮೀಟಿಂಗ್ ಇದಾಯ್ತಲ್ಲ, ಅವು ಅಭಿವೃದ್ಧಿ ಅಧಿಕಾರಿ ಏನು ಮಾಡಿಬಿಟ್ರಂದ್ರೆ ನಮ್ಗೆ ಮೇಲಿನ ಅಧಿಕಾರಿ ಪ್ರೆಷರ್ ಇದೆ ಅಂತ ಮಾಡಿಬಿಟ್ರು. ಆಗ ಎಲ್ರಿಗೂ ಈ ರೀತಿ ಸಭೆ ಸೇರಿ ನೀವು ಇಲ್ಲ ಅದು ಇಲ್ಲ ಇಲ್ಲ ಮಾಡಿಲ್ಲ ಅಲ್ಲಿ ಎಲ್ಲ ಹೌದು ಹೌದು ಅದು ಪಬ್ಲಿಕ್ಸ್ಗೆ ಗೊತ್ತಿಲ್ಲ, ಪಬ್ಲಿಕ್ಸ್ಗೆ ಹೇಳಿಲ್ಲ. ನಾವು ಪಬ್ಲಿಕ್ಸ್ ಹತ್ರ ಚರ್ಚೆ ಮಾಡಿಲ್ಲ. ಅದ್ರ ಡೈರಿಗೆ ಸಂಬಂಧಪಟ್ಟಿರಂತ ಯಾರೋ ಒಂದು ಸದಸ್ಯರು ಇರ್ತಾರಲ್ಲ ಅವ್ರ ಗಮನಕ್ಕ ಇಲ್ಲ ಅಧ್ಯಕ್ಷರ ಗಮನಕ್ಕ ನಾನು ಕೊಟ್ಟಿರ್ತೀನಿ. ಕೊಟ್ಟಾಗ ಅವರು ಅದನ್ನ ಎಚ್ಚೆತ್ಕೊಂಡಿಲ್ಲ. ಈಗ ಆ ತಪ್ಪಿಗೆ ಈಗ ಇವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅದನ್ನ ನನ್ನ ಊರ ಜನನ ನಾನು ಯಾವುದೇ ರೀತಿ ನಾನು ಕೈ ಬಿಡಕ್ಕ ನಾನು ರೆಡಿ ಇಲ್ಲ. ಬಂದಿಲ್ಲ ಸರ್. ಆಯ್ತು ಬಂದಿಲ್ಲ ಅಯ್ಯಯ್ಯ ಬಂದಿಲ್ಲ ಅಂದ್ರೆ ಈಗ ನಾವೊಂದು ಮಾತು ಹೇಳ್ತೀನಿ, ಇಲ್ಲ ಅವ್ರ ಪರವಾಗೂ ನಾನು ಹೋಗಿಲ್ಲ. ನಾವು ಅವ್ರ ಪರವಾಗಿ ಹೋಗಿದ್ದೀನಿ ಅಂತ ತೋರಿಸಿ ನಾನು ಪ್ರೂಫ್ ಮಾಡಿ. ನನ್ನ ಊರು ನನ್ನ ಪರವಾಗಿ, ನನ್ನೂರು ಪರವಾಗಿ ಇರೋದು ಬಿಟ್ಟು ನಾನು ಯಾವ್ದೇ ಕೂಡಿಗೂ ನನ್ನೂರನ್ನ ನಾನು ಬಿಟ್ಕೊಡಕ್ ನಾನು ರೆಡಿ ಇಲ್ಲ. ಇಲ್ಲಿಯೂ ನ್ಯಾಯ ಸಿಗದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಏನಮ್ಮ ನಿಮ್ಮ ಹೆಸರೇನಮ್ಮ? ಯಶೋದಮ್ಮ. ಏನಾಗಿದೆ ನಿಮ್ ಸಮಸ್ಯೆ? ಅಲ್ಲಿ ಜಾಗ ಬೇಕು, ನಮ್ ಡೈರಿ ಕಟ್ಬೇಕು, ಮಣ್ಣು ಇದು ಅಂಗನವಾಡಿ ಬೇಕು, ನಮ್ಗೆ ಆ ಜಾಗ ಬೇಕೇ ಬೇಕು. ನಾವು ಬಿಡಲ್ಲ. ಒಂದ್ ವೇಳೆ ಇದು ಈ ಹೋರಾಟಕ್ಕೆ ನಿಮ್ಗೆ ಜಯ ಸಿಗ್ತಿದ್ರೆ ಏನ್ ಆಗ್ತಿದೆ? ನಾವು ಹೋರಾಡ್ತಾನೆ ಇರ್ತೀವಿ. ನಾವು DC ಆಫೀಸ್ ಹೋಗ್ತೀವಿ, ಗಲಾಟೆ ಮಾಡ್ತೀವಿ, ಬೇಕೇ ಬೇಕಾ ಜಾಗ. ಈ ಮಗನ ಹಿಡ್ಕೊಂಡು ಹೋಯ್ತಿದ್ದಾರೆ, ಯಾಕೆ ಹೋಯ್ಬೇಕು? ಅವ್ರ ಅಂಗಡಿಗಳು ಕಟ್ಬಿಟ್ಟು ನಾವು ಏನ್ ಮಾಡೋದು? ನಾವು ಆಸ್ತಿಗಳು ಮನೆ ಮಾಡ್ಕೊಳ್ಳಿ, ಜಾಬ್ ಕೊಟ್ಟಿದ್ದಾರೆ, ಅಂಗಡಿಗಳು ಯಾಕೆ ಕಟ್ತಾವ್? ನಾವು ಯಾಕೆ ಕಟ್ಬೇಕು ಅಂಗಡಿ? ಪಂಚಾಯತಿ ಅವರು ನಿಮ್ಗೆ ಪಂಚಾಯತಿ ಅವರು ಹೆಲ್ಪ್ ಮಾಡ್ತಾ ಇಲ್ಲ. ಪಂಚಾಯತಿ ಅವರು ಹೆಲ್ಪ್ ಮಾಡ್ತಾ ಇಲ್ಲ. ಬಂದಾಗ PDO ಮೇಡಮ್ ನಿಲ್ಲಿಸ್ತೀರಪ್ಪ ಅಂತ ಹೇಳ್ತಾರೆ, ಅವತ್ ನಿಲ್ಲಿಸ್ತಾರೆ, ನೆಕ್ಸ್ಟ್ ಮಾರನೇ ದಿನ ಸ್ಟಾರ್ಟ್ ಮಾಡಿ ಮೇಡಮ್ ಬಂದ್ ಹೇಳಿದಾರೆ ನಿಲ್ಸ್ಬೇಕಪ್ಪ, ಅವ್ರ ಅರ್ಜಿ ಕೊಟ್ಟಿರೋದು ಟ್ರಾನ್ಸ್ಫರ್ ಮಾಡಿ ನೀವು ಕೆಲಸ ಮಾಡ್ಬೇಕಂತ ಹೇಳಿದಾರೆ. ಆದ್ರೂ ನಾವು ಆಯ್ತು ಅಂದ್ಬಿಟ್ಟು ಅವತ್ ಮಾತ್ರ ನಿಲ್ಸಾರೆ, ಮಾರನೇ ದಿನ ತಿರುಗಿ ಸ್ಟಾರ್ಟ್. ಈ 5 ಸರಿ ಹಂಗೆ ಮಾಡಿದ್ದಾರೆ. ನ್ಯಾಯನೇ ಸಿಕ್ಕಿಲ್ಲ. ಏನಿಲ್ಲ PDO ಅಧಿಕಾರಿನ ಅವ್ರ ಪರ ಇದ್ದಾರಾ? ಸರ್, ಎಲ್ಲಾ ಅಧಿಕಾರಿಗಳು ಅವ್ರ ಪರವಾಗಿ ಇದ್ದಾರೆ. ದಯವಿಟ್ಟು ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡಿ. ಆಕ್ಚುಲಿ ಆ ಸೈಟ್ ಬಂದ್ಬಿಟ್ಟು CA ಸೈಟ್ಗಳು ಬರ್ತದೆ. CA ಸೈಟ್ ಅಂದ್ರೆ ಇಲ್ಲೆಲ್ಲ ಸೈಟ್ಗಳು ಮಾಡಿದಾಗ ಅದನ್ನ ಸಾರ್ವಜನಿಕರ ಅಭಿವೃದ್ಧಿಗೋಸ್ಕರ ಉಳಿಸಿರ್ತಕ್ಕಂತ ಜಾಗ. ಅದು CA ಸೈಟ್ ಅಂತ ಇರೋದು. ಅದಕ್ಕೆ ಅದು ತಾಲೂಕು ಆಫೀಸಲ್ಲೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ. ಅದನ್ನ ಅವರು ದೌರ್ಜನ್ಯದಿಂದ ಮಾಡ್ಕೊಂಡು ಕಟ್ತಾ ಇದಾರೆ ಸರ್. ಈಗ ನಡೀತಾ ಇದೆಯಾ ಕೆಲಸ? ನಮ್ದು ವೈವನ್ಸನಹಳ್ಳಿ ಸ್ಟೇಷನ್ ನಿಂದ ಸಾರ್ವಜನಿಕರ ಆಸ್ತಿನ ಅವರು ಅಕ್ರಮವಾಗಿ ಕಟ್ಕೊಂತಿರೋದ್ರಿಂದ ನಾವು ನ್ಯಾಯ ಕೇಳ್ತಿದೀವಿ. ಪಂಚಾಯತಿಯಿಂದ ಯಾವುದೇ ಇದುವರೆಗೂ ಅವ್ರು ಕ್ರಮ ತೆಗೆದುಕೊಳ್ಳಿಲ್ಲ. ಕೇಳ್ತಿದೀವಿ, ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಕೇಳ್ತಾರೆ ಹೊರತು ಇವರಿಂದ ಯಾವುದೇ ಉತ್ತರ ಬರ್ತಿರ್ಲಿಲ್ಲ. ನಮ್ಗೆ ನ್ಯಾಯ ಬೇಕು. ಅದನ್ನು ಕೇಳಿದಕ್ಕೆ ಲೇಡೀಸ್ನೇ ಹೊಡಿತಾರೆ, ಕೇಸ್ ಹಾಕಿ ಕೇಸ್ ಬುಕ್ ಫೈಲ್ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಮಾಜಿ ಅಧ್ಯಕ್ಷ ಖ್ಯಾತಪ್ಪ, ಶ್ರೀನಿವಾಸ್, ರಾಜಶೇಖರ್ ರೆಡ್ಡಿ, ಶ್ರೀಧರ್, ರಾಕೇಶ್, ಪ್ರಭಾ, ಅರುಣ, ಆರತಿ, ಸಂತೋಷ್, ಸತೀಶ್, ಅನಿಲ್, ಯಶೋದಮ್ಮ, HN ನರಸರೆಡ್ಡಿ, ರೆಡ್ಡಪ್ಪ, HN ಮಂಜುನಾಥ್, ಸುನಿಲ್ ಕುಮಾರ್, HS ವೆಂಕಟೇಶ್ ಹಾಗೂ ಇತರರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.